ಕಳುವಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಶೂ ಪತ್ತೆಯಾಯ್ತಾ? ಜುಲೈ 15ರಂದು ಭಾಷ್ಯಂ ಸರ್ಕಲ್ ಬಳಿ ಡಿಕೆಶಿ ಶೂ ಮಿಸ್ಸಿಂಗ್ ಆಗಿತ್ತು. ಅದೇ ಸ್ಥಳದಲ್ಲಿ ಕೆಲ ನಿಮಿಷಗಳ ನಂತರ ಮತ್ತೆ ಶೂ ಪತ್ತೆಯಾಗಿತ್ತು. ಡಿಕೆಶಿ ಶೂ ನಾಪತ್ತೆಯಾಗಿದ್ದ ಸ್ಥಳದಲ್ಲೇ ಶೂ ಪತ್ತೆಯಾಗಿತ್ತು. ಇದೇ ಶೂವನ್ನ ಡಿಕೆಶಿ ಧರಿಸಿದ್ರ ಅನ್ನೋ ಬಗ್ಗೆ ಅನುಮಾನ ಇದೆ. ಯಾರಾದರೂ ತಂದಿಟ್ಟು ಹೋಗಿದ್ದಾರಾ ಅನ್ನೋ ಬಗ್ಗೆ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸುತ್ತಲೂ ಯಾವುದೇ ಸಿಸಿಟಿವಿ ಇಲ್ಲದ ಕಾರಣ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್. ಶೂ ಮಿಸ್ ಆಗಿತ್ತು, ಮತ್ತೆ ಅದೇ ಸ್ಥಳದಲ್ಲಿ ಸಿಕ್ಕಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಕಳುವಾಗಿದ್ದ ಶೂಗಳು ಮತ್ತೆ ಸಿಕ್ಕ ಬಗ್ಗೆ? ವಿಜಯ್, ಅಂದ್ರೆ ಜುಲೈ 15ರಂದು ಭಾಷಂ ಸರ್ಕಲ್ ಹತ್ರ ಏನು ವೈಟ್ ಟ್ಯಾಪಿಂಗ್ ಕಾಮಗಾರಿ ಸಂದರ್ಭದಲ್ಲಿ ಅವ್ರದೊಂದು ಶೂ ಮಿಸ್ ಆಗಿತ್ತು. ಅದರ ಸಂದರ್ಭದಲ್ಲಿ ಒಂದಿಷ್ಟು ಹುಡುಕಾಟ ಆ ಒಂದು ಕ್ಷಣ ಕೂಡ ಆಗುತ್ತೆ. ಬಟ್ ಎಲ್ಲೂ ಕೂಡ ಶೂ ಪತ್ತೆ ಆಗಿರಲ್ಲ. ಬಟ್ ಇದಾದ ಕೆಲ ಹೊತ್ತಲ್ಲೇ ಮತ್ತೊಂದು ಶೂ ಪತ್ತೆ ಆಗಿರುತ್ತೆ. ಬಟ್ ಆ ಒಂದು ಟೈಮಲ್ಲಿ ಅಲ್ಲಿ ಕೂಡ ಯಾರು ಇರಲ್ಲ. ಅಂದ್ರೆ ತಂದಿಟ್ಟ ರೀತಿಯಲ್ಲಿ ಅದು ಪತ್ತೆ ಆಗಿರುತ್ತೆ. ಅಂದ್ರೆ ಅಷ್ಟೊಂದು ಅಂದ್ರೆ ಆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಇದ್ರು ಕೂಡ ಶೂ ಏನಾದ್ರೂ ಚೆಲ್ಲಾಪಿಲ್ಲಿ ಆಗುವ ರೀತಿಯಲ್ಲಿ ಇರಬೇಕಿತ್ತು. ಬಟ್ ಅದಾದ ನಂತರ ಪತ್ತೆಯಾದ ಶೂ ಏನಿದೆ ಅದು ತಂದಿಟ್ಟ ರೀತಿಯಲ್ಲಿ ಪತ್ತೆ ಆಗಿರುವಂತದ್ದು. ಇದೇ ಕಾರಣಕ್ಕೆ ಅಲ್ಲಿಗೆ ಸಂಚಾರಿ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಯಾರು ಇಟ್ಟಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದವರಿಗೆ ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದ್ರು ಕೂಡ ಅದರ ಒಂದು ಸಿಸಿಟಿವಿ ಏನಿದೆ ಅದು ಡೌನ್ ಆಗಿರುತ್ತೆ. ಅಂದ್ರೆ ಫುಟ್ಪಾತ್ ಯಾವುದೇ ರೀತಿ ಕವರ್ ಆಗಲ್ಲ. ಅದರ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಇರುವಂತಹ ಸಿಸಿಟಿವಿಯಲ್ಲಿ ಕೂಡ ಆ ಒಂದು ದೃಶ್ಯ ಸರಿಯಾಗಿಲ್ಲ. ಯಾಕಂದ್ರೆ ಅದು ಫುಟ್ಪಾತ್ ನ ಮೂಲೆಯಲ್ಲಿರೋದ್ರಿಂದ ಯಾವ ಸಿಸಿಟಿವಿಯಲ್ಲಿ ಕೂಡ ಸರಿಯಾಗದಿರೋದ್ರಿಂದ ಇದೀಗ ಸಂಚಾರಿ ಪೊಲೀಸರಿಗೆ ಚಾಲೆಂಜ್ ಎದುರಾಗಿರುವಂತದ್ದು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದಿಷ್ಟು ವಿಚಾರ ಏನಂದ್ರೆ ಆ ಶೂ ಅಂದ್ರೆ ಅದು ಚರ್ಮದ ಶೂ ಆಗಿರೋದ್ರಿಂದ ಡಿಸಿಎಂ ಕೂಡ ಎಲ್ಲೋ ಒಂದು ಕಡೆ ಆತಂಕ ಕಾಡ್ತಿದೆ ಎನ್ನಲಾಗಿದೆ. ಯಾಕಂದ್ರೆ ಚರ್ಮದ ಶೂ ಅನ್ನು ಮುಖ್ಯವಾಗಿ ಈ ಮಾಟ ಮಂತ್ರ ಇಂತಹ ಒಂದು ಕೆಲಸಕ್ಕೆ ಯೂಸ್ ಮಾಡುವುದರಿಂದ ಅದೇ ಕಾರಣಕ್ಕೆ ಇದೀಗ ಡಿಸಿಎಂ ಕೂಡ ಭೀತಿ ಉಂಟಾಗಿರುವಂತದ್ದು. ಸಂಚಾರಿ ಪೊಲೀಸರು ಕೂಡ ಯಾರು ಶೂ ಅನ್ನು ಕಳವು ಮಾಡಿದ್ದಾರೆ, ಯಾರು ತಂದಿಟ್ಟಿದ್ದಾರೆ ಪತ್ತೆ ಹಚ್ಚಲು ಒಂದು ಸೂಚನೆ ಕೊಟ್ಟಿರುವಂತದ್ದು. ಇದೀಗ ಸಂಚಾರಿ ಪೊಲೀಸರು ಕೂಡ ಹುಡುಕಾಟ ಮುಂದುವರಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.